ನೀರಿಲ್ಲ ಬೆಂಗಳೂರಿನ ಜನರಿಗೆ ಜಲದಾಹ ಕಾಡ್ತಾ ಇದೆ. ಗ್ರಾಮಾಂತರ ಭಾಗದಲ್ಲೂ ನೀರಿಲ್ಲದೆ ಜನ ನರಕ ಅನುಭವಿಸ್ತಾ ಇದ್ದಾರೆ. ಬಸವನಗುಡಿ ಕ್ಷೇತ್ರದಲ್ಲಿ ಹನಿ ಹನಿ ನೀರಿಗೂ ಬರ. ದುಬಾರಿ ಟ್ಯಾಂಕರ್ ಕುಡಿಯೋಕ್ಕೂ ನೀರು ಸಿಗ್ತಿಲ್ಲ. ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಜನಕ್ಷಾಮದ ಕಾರ್ಮೋಡ ಆವರಿಸಿದೆ. ಬಸವನಗುಡಿ ಕ್ಷೇತ್ರದ ಶ್ರೀನಗರದಲ್ಲಿ ಜನ ಹನಿ ಹನಿ ನೀರಿಗೂ ಪರಿತಪಿಸುತ್ತಿದ್ದಾರೆ. ಬೇಸಿಗೆಯಲ್ಲಿ ಸ್ನಾನ ಮಾಡೋಕ್ಕೂ ಆಗದೆ ವಿಲವಿಲ ಒದ್ದಾಡ್ತಿದ್ದಾರೆ. ಇಲ್ಲಿನ ರಾಘವೇಂದ್ರ ಬ್ಲಾಕ್ ಕಾಳಿದಾಸ ಬಡಾವಣೆ ಸುತ್ತಮುತ್ತ ನೀರಿಲ್ಲದೆ ಜನ ಹೈರಾಣಾಗಿದ್ದಾರೆ. ಕಾವೇರಿ ನೀರು ಬರ್ತಿಲ್ಲ. ಕುಡಿಯೋ ನೀರಿಗೆ ಆಧಾರವಾಗಿದ್ದ ಆರ್ಒ ಪ್ಲಾಂಟ್ಗಳು ಕೂಡ ಬಂದಾಗಿವೆ. ಬೋರ್ವೆಲ್ಗಳಲ್ಲಿ ನೀರು ಪಾತಾಳ ಸೇರಿದೆ. ದುಬಾರಿ ಹಣ ಕೊಟ್ಟು ಟ್ಯಾಂಕರ್ ನೀರು ಖರೀದಿಸುವಂತಾಗಿದೆ. ದುಡಿಯೋ ಹಣವೆಲ್ಲ ನೀರಿಗೆ ಸುರಿಯುತ್ತಿದ್ದು ಜನ ಕಂಗಾಲಾಗಿದ್ದಾರೆ. ಅದೇ ನೀರಿಗೆ ಪ್ರಾಬ್ಲಮ್ ಇದೆ ಸರ್. ಈಗ ಸಮ್ಮರ್ ಅಂದರೆ ನೀರು ಪ್ರಾಬ್ಲಮ್ ಇದೆ. ಅವ್ರಿಗೆ ಹೇಳಿದ್ರೆ ಬಿಡ್ತೀವಿ ಅಂತ ಹೇಳ್ತಿದ್ದಾರೆ, ನೀರು ಬಿಡ್ತಾ ಇಲ್ಲ. ಮತ್ತು ಟ್ಯಾಂಕರ್ ತರಿಸ್ಕೊಂಡು ಹಾಕ್ಕೊಳ್ತಾ ಇದ್ವಿ, ನಮ್ಗೆ ಆ ನೀರು ಸಿಗ್ತಾ ಇಲ್ಲ. ನಾವು ಬುಕ್ ಮಾಡ್ತಾ ಇದ್ವಿ, ಬರ್ತೀವಿ, ಇವತ್ತು ಬರ್ತೀವಿ, ನಾಳೆ ಬರ್ತೀವಿ ಅಂತ ಅದು ಲೇಟ್ ಮಾಡ್ತಾ ಇದ್ದಾರೆ. ಯಾರಾದರೂ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡಿಸ್ಕೊಡ್ತಾರೋ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಬೆಂಗಳೂರು ಗ್ರಾಮಾಂತರ ಭಾಗದ ಜನರ ಸ್ಥಿತಿ ಹೇಳತೀರದಾಗಿದೆ. ದೊಡ್ಡಬಳ್ಳಾಪುರ ನಗರದ ಮುತ್ಸಂದ್ರ ವಾರ್ಡ್ನಲ್ಲಿ ನೀರಿಗಾಗಿ ಜನ ಪರದಾಡ್ತಿದ್ದಾರೆ. ಕೂಲಿ ನಾಲಿ ಮಾಡಿಕೊಂಡು ಬರೋ ಜನರಿಗೆ ಕುಡಿಯಲು ಒಂದು ಚೊಂಬು ನೀರು ಸಿಗದಂತಾಗಿದೆ. ಯಾಕಂದ್ರೆ 20 ದಿನದ ಹಿಂದೆ ಕಾಮಗಾರಿ ಹೆಸರಲ್ಲಿ ನೀರಿನ ಪೈಪ್ಗಳನ್ನ ಕಿತ್ತಾಕಿದ್ರು. ಮತ್ತೆ ಪೈಪ್ ರಿಪೇರಿ ಮಾಡದೆ ನಿರ್ಲಕ್ಷ್ಯ ತೋರಿದ್ದಾರೆ. ಪರಿಣಾಮ ನಿತ್ಯ ಕರ್ಮಗಳಿಗೂ ನೀರಿಲ್ಲದೆ ಜನ ಪರದಾಡ್ತಿದ್ದಾರೆ. ರಸ್ತೆಯಲ್ಲಿ ಹರಿದು ಹೋಗ್ತಿರೋ ನೀರನ್ನೇ ಬಿಂದಿಗೆಗಳಿಗೆ ತುಂಬಿಸಿಕೊಂಡು ಬಳಸ್ತಿದ್ದಾರೆ. ಇಲ್ಲಿ ನೀರಿನ ತೊಂದರೆ ಜಾಸ್ತಿ ಆಗಿದೆ. ಕೌನ್ಸಿಲರ್ಗೆ 2 ಸಲ ಹೇಳಿದ್ದೀವಿ, ಆನಂದಪ್ಪ ಮತ್ತು ಸುಮಿತ್ರಮ್ಮಂಗ. ಇಲ್ಲಿ ಒಂದಲ್ಲಿ 6 ಜನ ಹಿಡಿಯೋಕ್ಕಾಗಲ್ಲ. ಮಕ್ಳು ಮರಿನ ಹಾಕ್ಕೊಂಡು 3 ಮನೆಗೆ ಒಂದೊಂದಲ್ಲಿ ಹಾಕ್ಸ್ಕೊಂಡ್ಕೊಡಿ ಅಂತ ಕೇಳಿ ಹಾಕ್ಸ್ಕೊಂಡ್ಕೊಡ್ತೀನಿ ಅಂದ್ಬಿಟ್ಟು ಅಡ್ರೆಸ್ಗೆ ಇಲ್ಲ ಸರ್. ಈ ಬಗ್ಗೆ ನಗರಸಭೆ ಆಯುಕ್ತರನ್ನ ಕೇಳಿದ್ರೆ ನನ್ನ ಗಮನಕ್ಕೆ ಬಂದಿಲ್ಲ, ರಿಪೇರಿ ಮಾಡಿಸ್ತೀನಿ ಅಂತಾರೆ. ಅದೇನೇ ಇರ್ಲಿ, ಬೇಸಿಗೆ ಆರಂಭದಲ್ಲೇ ಪರಿಸ್ಥಿತಿ ಹೀಗಿದೆ. ಸರ್ಕಾರ ನೀರಿನ ಬವಣೆ ನೀಗಿಸಲು ತುರ್ತು ಕ್ರಮ ಕೈಗೊಳ್ಳಬೇಕಿದೆ. ದೇವನಹಳ್ಳಿಯಿಂದ ನವೀನ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.